ಯಡ್ರಾಮಿ ತಾಲೂಕಿನಲ್ಲಿ 2024ರಲ್ಲಿ 11 ವರ್ಷದ ಬಂಜಾರ್ ಸಮಾಜದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಆರೋಪಿ ಹಾಂಜಿ ಮಲ್ಗೆ 25 ವರ್ಷಗಳ ಜೈಲು ಶಿಕ್ಷೆ ಹಾಗೂ 1 ಲಕ್ಷ ದಂಡ ವಿಧಿಸಿ ಸಂತ್ರಸ್ತ ಕುಟುಂಬಕ್ಕೆ 6 ಲಕ್ಷ ಪರಿಹಾರ ನೀಡುವಂತೆ ಆದೇಶಿಸಿರುವ ನ್ಯಾಯಾಲಯದ ತೀರ್ಪಿಗೆ ಚಿತಾಪುರ್ ಬಂಜಾರ್ ಸಮಾಜದ ಮುಖಂಡರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಚಿತಾಪುರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸಮಾಜದ ಮುಖಂಡರು ಬಡ ಕುಟುಂಬ ಅಪ್ರಾಪ್ತಿಯ ಬಾಲಕಿ ಮೇಲೆ ನಡೆದಿದ್ದ ಅಮಾನುಷ್ಯ ಕೃತ್ಯಕ್ಕೆ ನ್ಯಾಯ ದೊರಕಿರುವುದು ಸಮಾಜಕ್ಕೆ ಸಮಾಧಾನ ತಂದಿದೆ. ಪ್ರಕರಣ ಆರಂಭದಿಂದಲೂ ನ್ಯಾಯಕ್ಕಾಗಿ ಹೋರಾಟ ನಡೆಸಿದ ಸಮಾಜದ ಮುಖಂಡರು, ಯುವಕರು ಹಾಗೂ ಹೋರಾಟಕ್ಕೆ ಬೆಂಬಲ ನೀಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಸಲ್ಲಿಸಿದರು. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರಕಿಸುವಲ್ಲಿ ಪೊಲೀಸ್ ಇಲಾಖೆ ಕೈಗೊಂಡ ಕ್ರಮ ಹಾಗೂ ತನಿಖೆ ಸಹಕರಿಸಿದ ಅಧಿಕಾರಿಗಳು, ಸಮಾಜದ ಮುಖಂಡರು ಶ್ಲಾಘಿಸಿದರು. ವಿಶೇಷವಾಗಿ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಅವರ ಕರ್ತವ್ಯನಿಷ್ಠ ಮತ್ತು ಪ್ರಕರಣ ನ್ಯಾಯಸಮ್ಮತ ತನಿಖೆ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಬಾಲಕಿಯ ಕುಟುಂಬಕ್ಕೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಸಮಾಜದ ಎಲ್ಲರೂ ಒಗ್ಗಟ್ಟಿನಿಂದ ನಡೆಸಿದ ಹೋರಾಟ ಫಲ ನೀಡಿದ್ದು, ಇಂತಹ ಪ್ರಕರಣಗಳಲ್ಲಿ ಕಾನೂನು ತನ್ನದೇ ಆದ ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮುಖಂಡರು ಆಶಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಚಂದು ಜಾಧವ್, ಭೀಮ್ಸಿಂಗ್ ಚೌಹಾಣ್, ಗೋಪಾಲ್ ರಾಠೋಡ್, ಜಗದೀಶ್ ಚೌಹಾಣ್, ರವಿ ಜಾಧವ್, ರೂಪ್ಸಿಂಗ್ ಚೌಹಾಣ್, ಕುಮಾರ್ ಜಾಧವ್ ಹಾಗೂ ರಾಜು ಚೌಹಾಣ್ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಅಣ್ಣಾರಾಯ್ ಬಿಯುಣಿ, RJ32 ಕನ್ನಡ ನ್ಯೂಸ್, ಚಿತಾಪುರ್. ತಮಗೆಲ್ಲರಿಗೆ ಸ್ವಾಗತ ಹೇಳುತ್ತಾ, ಇವತ್ತು ಬಂಜಾರ ಸಮಾಜದ ಮೇಲೆ ಹಾಜಿ ಮಲಂಗ್ ಒಬ್ಬನೇ ಅಲ್ಲ, ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸುಮಾರು ನಮ್ಮ ಮಾಹಿತಿ ಪ್ರಕಾರ 6ರಿಂದ 7 ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿದೆ. ಇದಕ್ಕೆ ಕಾರಣ ಏನಂದರೆ, ಸರ್ಕಾರದ ಒಂದು ಯಾವುದೇ ಥರದ ಒಂದು ಅಂಥವ್ರ ವಿರುದ್ಧ ಒಂದು ಘೋರವಾದ ಕಾನೂನು ತರಬೇಕು. ಕೇವಲ 25 ವರ್ಷ ಅವರಿಗೆ ಶಿಕ್ಷೆ ಕೊಟ್ಟರೆ ಆಗೋದಿಲ್ಲ. ಇದು ಫಾಸ್ಟ್ ಟ್ರ್ಯಾಕ್ ಮಾಡಿ ಅವರಿಗೇನಾದ ಗಲ್ಲು ಶಿಕ್ಷೆನೇ ಒಂದು ಕರೆಕ್ಟ್ ನಿರ್ಣಯ ಅಂತ ನಾವು ಭಾವಿಸ್ಕೊಂಡಿವಿ. ಯಾಕಂದರೆ ಇವತ್ತು ಭಾಳಷ್ಟು ಕಡೆ ದೇಶದಲ್ಲೇ ಭಾಳಷ್ಟು ಸಮಾಜದವರ ಮೇಲೆ ಕೆಲವು ಪುಂಡ ಪೋಖರಿಗಳು ಇಂಥ ಸಣ್ಣ ಸಣ್ಣ ಹುಡುಗಿಯರನ್ನು ನೋಡಿ ಕೆಲವು ಕಡೆ ಮಾರ್ತಾ ಇದ್ದಾರೆ, ಮತ್ತು ಕೆಲವು ಕಡೆ ಏನಾದ ರೇಪ್ ಮಾಡಿ ಏನಾದ ಜೀವಂತವಾಗಿ ಸುಡ್ತಾ ಇದ್ದಾರೆ. ಇದಕ್ಕೆ ಅದು ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಇದು ಕಾನೂನನ್ನು ಬದಲಾವಣೆ ಮಾಡಿ ಅಂಥವ್ರ ವಿರುದ್ಧ ಕ್ರೂರವಾಗಿ ಏನು ಮಾಡ್ತಾ ಇದ್ದಾರ ಅಂಥವ್ರ ವಿರುದ್ಧ ಒಂದು ಕಠೋರವಾಗಿ ಶಿಕ್ಷೆ ಅನ್ನೋದವರೆಗೆ ಕೊಡಲಿಕ್ಕೆ ಮುಂದೆ ಬರಬೇಕು. ಈಗ ನಾವು ಇವತ್ತು ಹೆಮ್ಮೆ ಪಡುವಂಥ ವಿಷಯ, ಯಾಕಂದರೆ ಇವತ್ತು ಪೊಲೀಸರು ಸಹ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆದಷ್ಟು ಬೇಗ ಏನದ ಇವತ್ತು ನಮ್ಮ ಬಂಜಾರ ಸಮಾಜದ ಹುಡುಗಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಅದಕ್ಕೆ ಮೂಲ ಕಾರಣ ಯಾರಂದರೆ ನಮ್ಮ ಡಿವೈಎಸ್ಪಿ ಶಂಕರಗೌಡರು. ಭಾಳಷ್ಟು ಅವ್ರಿಗೆ ಮೆಹನತ್ ಮಾಡಿದ್ದಾರೆ, ಕಷ್ಟ ಮಾಡಿ ಇವತ್ತು ಹಾಜಿ ಮಲಿಂಗೆ ಶಿಕ್ಷೆ ಕೊಡುವಂಥ ಅವರೇನು ಕ್ರಮ ತೆಗೆದುಕೊಂಡಿದ್ದಾರೆ. ಅವರಿಗೆ ನಾವು ಇಡೀ ನಮ್ಮ ಚಿತಾಪುರ್ ಮತ್ತು ಗುಲ್ಬರ್ಗಾ ಜಿಲ್ಲೆ ಬಂಜಾರ ಸಮಾಜ ವತಿಯಿಂದ ಪೊಲೀಸ್ ಇಲಾಖೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀವಿ. ಜೊತೆಗೆ ಸರ್ಕಾರಕ್ಕೂ ಸಹ ಏನವರು ಸರ್ಕಾರ ಫ್ರೀ ಹ್ಯಾಂಡ್ ಬಿಟ್ಟಿದ್ರು ಪೊಲೀಸ್ ಇಲಾಖೆಗೆ. ನೀವು ಇದಕ್ಕೆ ಯಾರು ತಪ್ಪಿತಸ್ಥರ ಅವ್ರ ವಿರುದ್ಧ ಒಂದು ಸರಿಯಾದ ಒಂದು ಅವ್ರಿಗೆ ಬಂಧನ ಮಾಡಿ ಅವ್ರ ಮೇಲೆ ಕ್ರಮ ತಗೋರಿ ಅಂತ ಹೇಳಿದರು. ಅದರ ಪ್ರಕಾರ ಪೊಲೀಸ್ ಇಲಾಖೆದವ್ರು ಮಾಡಿದ್ದಾರೆ. ಪೊಲೀಸ್ ಇಲಾಖೆಯವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಈ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಭಾಳಷ್ಟು ನಮ್ಮ ಹುಡುಗಿಯರ ಮೇಲೆ ಬಂಜಾರ ಸಮಾಜ ನಂದಿಪುರ ಆಯಿತು, ಚಿಂಚೋಳಿ ಆಯಿತು, ಅಫ್ಜಲ್ಪುರ ಆಯಿತು, ಹಿಂಗೆ ಭಾಳಷ್ಟು ಕಡೆ ನಮ್ಮ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಒಂದು ಕಠೋರವಾದ ಕ್ರಮ ತೆಗೆದುಕೊಳ್ಬೇಕಂತೇಳಿ ಸಮಾಜದ ಪರವಾಗಿ ಸರ್ಕಾರಕ್ಕೆ ನಾವು ಕೇಳ್ಕೊತೀವಿ. ಧನ್ಯವಾದ.